ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ಗುರು ಬಲ ಇಲ್ಲದೇ ಇರತಕ್ಕಂಥವು ರಾಶಿಗಳು ಅಂದರೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಪ್ರವೇಶವಾಗ್ತಾ ಇದೆ. ಗುರು ಬಲ ಬರ್ತಕ್ಕಂಥ ರಾಶಿಗಳು ಯಾವುದು? ಅದೇ ರೀತಿಯಾಗಿ ಯೋಗಕ್ಕೆ ಬಲವನ್ನು ಕೊಡ್ತಕ್ಕಂಥ, ಅದರಲ್ಲಿ ಕೂಡ ಗುರು ಕೇಂದ್ರ ಭಾವದಲ್ಲಿದ್ದಾಗ, ಕೇಂದ್ರ ಭಾವ 1, 4, 7, 10 ಯೋಗ, ಅದೊಂದು ಗಜಕೇಸರಿ ಯೋಗ ಅಂತ ಕರಿತೀವಿ. ಅದೇ ಗುರು ಬಲ ಅಂದರೆ 2ರ ಸ್ಥಾನ, ಪಂಚಮ ಸ್ಥಾನ, ಅದೇ ರೀತಿಯಾಗಿ ನವಮ ಸ್ಥಾನ, ಏಕಾದಶ ಭಾವ 2, 5, 9, 11 ಇದು ಗುರು ಬಲವನ್ನು ಕೊಡ್ತಕ್ಕಂಥ ಒಂದು ಸ್ಥಾನ. ಧನಸ್ಥಾನ, ಯಾಕೆಂದರೆ ಧನಕಾರಕ, ಕುಟುಂಬ, ಆಸ್ತಿ, ಅಂತಸ್ತು, ಹಣ ಇವೆಲ್ಲ ಬೇಕು ಅಂದರೆ ಗುರುವಿನ ಮಹತ್ವ, ಅದಕ್ಕೆ ಧನಕಾರಕ ಆಗಿರೋದ್ರಿಂದ 2ರ ಸ್ಥಾನಕ್ಕೆ ಬಂದಾಗ ಗುರು ಬಲ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಪಂಚಮಕ್ಕೆ ಬಂದಾಗ ಪೂರ್ವ ಪುಣ್ಯ ಸ್ಥಾನ, ಆ ಪಂಚಮ ಸ್ಥಾನ ಭಾಳ ವಿಶೇಷವಾಗಿರತಕ್ಕಂಥದ್ದು. ಹಾಗೆ ಗುರು ಕೂಡ ಪಂಚಮ ಸ್ಥಾನ ಮಕ್ಕಳ ಪುತ್ರಕಾರಕ ಆಗಿರೋದ್ರಿಂದ ಆ ಗುರು ಪಂಚಮದಲ್ಲಿ ಕೂಡ ಬಲವನ್ನು ಕೊಡುತ್ತೆ. 9ರ ಸ್ಥಾನ, ಯಾಕೆಂದರೆ ಧನುರಾಶಿ 9 ಧರ್ಮವನ್ನು ಹೆಚ್ಚಿನದಾಗಿ ಮಹತ್ವವನ್ನು ಕೊಡಬೇಕು ಅಂದರೆ ಧರ್ಮಗುರು ಅಂತಲೇ ಕರೀತಕ್ಕಂಥ ಗುರುವಿನ ಮಹತ್ವ 9ರಲ್ಲಿ ಬಂದಾಗ ಕೂಡ ಗುರುವಿನ ಬಲ. ಏಕಾದಶ ಭಾವ 11 ಎಲ್ಲ ರೀತಿಯಾದಂಥ ಲಾಭವನ್ನು ಪಡಿತಕ್ಕಂಥದ್ದು ಈ ಗುರುವಿನ ಬಲ 11ರ ಸ್ಥಾನ. ಸೊ 2, 5, 9 ಗುರುಬಲ ಬಂದರೆ ಏನು? ನಿಮಗೆ ಮೊದಲು ತಿಳ್ಕೊಳ್ಳಿ, ಇವತ್ತಿನ ಟಾಪಿಕ್ಗೆ ಗುರುಬಲ ಅಂದರೆ ಏನು, ಗುರುಬಲ ಇಲ್ಲ ಅಂದರೆ ಏನು, ಗುರುಬಲ ಹೋದರೆ ಏನಾಗ್ತದೆ, ಗುರುಬಲ ಬಂದರೆ ಏನಾಗುತ್ತೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗುರುಬಲ ಇಲ್ಲದ್ದು. ಇವೆರಡೇ ಇವತ್ತಿನ ಕಾನ್ಸೆಪ್ಟ್ ನಾನು ತಿಳಿಸ್ತಾ ಇದ್ದೇನೆ. ಖಂಡಿತವಾಗಿ ನೋಡ್ಕೊಳ್ಳಿ. ಡಿಬೇಟು ಮತ್ತು ನಿಮಗೆ ಒಂದು ಆನ್ಸರ್ ಮಾಡ್ತಕ್ಕಂಥದ್ದು, ಯಾವುದು ಡಿಬೇಟ್ ಆಗ್ತಕ್ಕಂಥದ್ದು ಇರುತ್ತೆ. ಇವೆರಡು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ಗುರು ಬಲ ಇಲ್ಲ ಅಂದರೆ ಏನು? ಮೊದಲನೇದಾಗಿ ಗುರು ಬಲ ಕಳ್ಕೊಳ್ತಕ್ಕಂಥ ರಾಶಿಗಳು ಬಂದು ವೃಷಭ ರಾಶಿ, ಮಿಥುನ ರಾಶಿ, ಅದೇ ರೀತಿಯಾಗಿ ಧನು ರಾಶಿ, ಅದೇ ರೀತಿಯಾಗಿ ಕುಂಭ ರಾಶಿ. ಹಾಗಾದರೆ ಗುರು ಬಲ ಇಲ್ಲ ಅಂದ ಕ್ಷಣಕ್ಕೆ ಈ ರಾಶಿಗಳಿಗೆ ಸಮಸ್ಯೆಗಳ ಆಗರನೇ ಬಂದು ಬೀಳುತ್ತಾ? ಹಾಗಾದರೆ ನೋಡಿ, ಈ ಮಿಥುನ ರಾಶಿಗೆ ಗುರುಬಲ ಬರ್ತದೆ, ಕನ್ಯಾ ರಾಶಿಯವರಿಗೆ ಗುರುಬಲ ಬರುತ್ತೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರುತ್ತೆ, ಮೀನ ರಾಶಿಯವರಿಗೆ ಗುರುಬಲ ಬರುತ್ತೆ. ಹಾಗಾದರೆ ಈ ಗುರುಬಲ ಬರ್ತಕ್ಕಂಥ ರಾಶಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಬಂದ್ಬಿಡುತ್ತಾ? ಏನು ಇದರ ವಿಚಾರ ಸರಿಯಾಗಿ ತಿಳ್ಕೊಳ್ಳಿ. ನೋಡಿ, ಒಂದು ತಿಳ್ಕೊಳ್ಳಿ, ಗುರು ಜ್ಞಾನಕ್ಕೆ ಕಾರಕ, ಹರ ಮುನಿದರು ಗುರು ಕಾಯುವರು. ಇದು ನಾನು ನೋಡಿ ಏನು, ಗುರು ಬಲ ಬಂದರೆ ಸಮಸ್ಯೆಗಳಿದ್ದರೂ ಒಂದು ಜ್ಞಾನವನ್ನು ಕೊಡುತ್ತೆ, ಆಶೀರ್ವಾದವನ್ನು ಕೊಡುತ್ತೆ. ಅದಕ್ಕೆ ನೋಡಿ 2ರ ಸ್ಥಾನ ಮಾತಿನಿಂದ ಗೆಲ್ಲು, ಹಣ ಕೊಡ್ತೀನಿ ಹೆಂಗಾದರೂ ಒಂದು ಕಡೆ ಏನಾದರೂ ಮಾಡ್ಕೋ. ಪಂಚಮ ಸ್ಥಾನ ಬುದ್ಧಿಯಿಂದ ಗೆಲ್ಕೊಳಪ್ಪ, ನಾನು ಬಲ ಕೊಡ್ತಾ ಇದ್ದೀನಿ ನಿನಗೆ, ಹೌದಲ್ವೋ. ನವಮ ಸ್ಥಾನ ನನ್ನ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ. ಹರ ಮುನಿದರು ಗುರು ಕಾಯುವನು. ಏನೇ ಸಮಸ್ಯೆ ಬಂದರೂ, ಈಗ ತಿಕ್ಕಾಬಟ್ಟೆ ಸಾಲ ಮಾಡಿರ್ತೀರ, ಗುರುಬಲ ಒಂದೇಟಿಗೆ ಸಾಲ ತೀರುತ್ತಾ? ಅಟ್ಲೀಸ್ಟ್ ಒಂದು ಸಾಂತ್ವನ, ಹೋಗಯ್ಯ ಈ ನೆಕ್ಸ್ಟ್ ಯಾವಾಗಾದರೂ ಕೊಡು, ಪರವಾಗಿಲ್ಲ ನೀನು ಆದಕ್ಕೆ ಕೊಡಪ್ಪ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಗುರುಬಲ. ಬೇರೆ ಏನು ಅರ್ಥ ತಿಳ್ಕೊಬೇಡಿ. ಗುರುಬಲ ಬರ್ತಾ ಇದೆ ಏನು ಕೆಲವರು ಹೇಳ್ಬಿಡ್ತಾರೆ, ಅಬ್ಬಬ್ಬಬ್ಬ ಗುರುಬಲ ಬಂತು, ಅಷ್ಟೈಶ್ವರ್ಯ ಪ್ರಾಪ್ತಿ, ಎಲ್ಲ ಕಡೆಯಿಂದಲೂ ಕಿತ್ಕೊಂಡು ಬಂದ್ಬಿಡುತ್ತೆ ಹಣ. ನೆವರ್ 100% ಈಸ್ ನಾಟ್ ಲೈಕ್ ದಟ್. ದಿಸ್ ಈಸ್ ದ ಫ್ಯಾಕ್ಟ್. 11ರ ಸ್ಥಾನ ಯಾವುದಾದ್ರೂ ಒಂದು ಕಡೆಯಿಂದ, ಸ್ನೇಹಿತರಿಂದಲೋ, ಮತ್ತೊಬ್ಬರಿಂದಲೋ, ಅಣ್ಣಂದಲಿಂದಲೋ, ಯಾರ ಕಡೆಯಿಂದಲೋ ಒಂದು ಸಹಾಯ ಮಾಡಿಸ್ತೀನಿ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಗುರುಬಲ. ಗುರುಬಲ ಹೋಯ್ತು ಅಂದಕ್ಕೆ ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೆಲವರು ಹೇಳ್ತಾರೆ, ಅಪ್ಪಬ್ಬಬ್ಬ ಈ ಗುರುಬಲ ಮಿಥುನ ರಾಶಿಯವ್ರಿಗೆ ಈಗ ಮ್ಯಾಕ್ಸಿಮಮ್ ಸಿಂಹರಾಶಿ ಬಂದಿದೆ, ಸಿಂಹರಾಶಿಯವ್ರಿಗೆ ಆ ಜೂನ್ ಅದರೊಳಗೆ ಮದುವೆ ಮಾಡಿಬಿಡ್ಬೇಕು ನೀವು, ಇಲ್ಲಾಂದರೆ ಗುರುಬಲ ಹೊರಟೋಗ್ಬಿಡುತ್ತೆ, ಮದುವೆ ಮಾಡೋಕ್ಕಾಗಲ್ಲ ಇನ್ನು 2-3 ವರ್ಷ ಅಂತ. ವಾಟ್ ಈಸ್ ದ ರೀಸನ್ ಆಫ್ ಗುರುಬಲ? ದೇ ಕ್ಯಾನ್ ನಾಟ್ 100% ಕೆಲವು ಗೊತ್ತಿಲ್ಲ. ಡಿಬೇಟ್ 100% ಇದನ್ನೇ ವಿಶೇಷವಾಗಿ. ಗುರು ಜ್ಞಾನಕ್ಕೆ ಕಾರಕವಾಗಿರೋದ್ರಿಂದ
ಅಟ್ಲೀಸ್ಟ್ ಆ ಜ್ಞಾನದಿಂದಾದರೂ ನೀನು ಬಚಾವ್ ಮಾಡು. 9ರ ಸ್ಥಾನ ದೇವರ ಆಶೀರ್ವಾದ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತೀನಿ. ನಿಮ್ಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗೋದಿಲ್ಲ. ಗುರುಬಲ ಬಂತು ಅಂದ ಕ್ಷಣಕ್ಕೆ, ಗುರುಬಲ ಹೋಯ್ತು ಅಂದ ಕ್ಷಣಕ್ಕೆ ತಲೆನೇ ಕೆಡಿಸ್ಕೋಬೇಡಿ. 100% ನಥಿಂಗ್ ಟು ವರಿ. ಗಾಬರಿ ಆಗ್ತಕ್ಕಂಥ ವಿಚಾರಗಳಲ್ಲ. ಇದು ಓನ್ಲಿ ಫಾರ್ ಎಜುಕೇಷನ್ಸ್ ಪರ್ಪಸ್ ಆಗಿ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಗಜಕೇಸರಿ ಯೋಗ ಅಂದರೆ ಏನು? 1ರ ಸ್ಥಾನ. ಈಗ ಕಟಕ ರಾಶಿಗೆ ಗುರು ಲಗ್ನಕ್ಕೆ ಬರುತ್ತೆ. ಒಂದು ರೀತಿಯಾಗಿ ನೋಡಿಕೊಂಡ್ರೆ ಅಲ್ಲೂ ಸಮಸ್ಯೆಗಳಿರುತ್ತೆ. ಕಟಕ ರಾಶಿಯವ್ರಿಗೆ ಉಚ್ಚಸ್ಥಾನ ಎಲ್ಲ ಸಖತ್ತಾಗಿ ಬಂದು ಜನ್ಮಗುರು ನರೋದುಕ್ಕಂ. ನೀನು ಏನು ತಪ್ಪು ಮಾಡಿದ್ಯಾ ಅದನ್ನು ತಿಳ್ಕೊಳಕ್ಕೆ ನಾನು ಬಿಡಲ್ಲ. ನೀನು ತಪ್ಪು ಮಾಡಿದ್ಯಾ ತಿದ್ಕೋ ಅಂತ ಹೇಳುತ್ತೆ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ನರೋದುಕ್ಕಂ. ಇದನ್ನು ನಾವು ಅರ್ಥೈಸ್ಕೋಬೇಕು. ಅಫ್ಕೋರ್ಸ್ 6 ಮತ್ತು 9ರ ಅಧಿಪತಿ ಲಗ್ನಕ್ಕೆ ಬಂದಾನೆ. ಕಟಕ ರಾಶಿಗೆ ಉಚ್ಚ ರಾಶಿಗೆ ಬಂದಾಗ ಗಜಕೇಸರಿ ಯೋಗದ ಬಲ. ಗುರುನೇ ಲಗ್ನದಲ್ಲಿದ್ದಾನೆ. ಯಾರು ಬಂದು ನನ್ನ ಹತ್ರ ಗುರು ಇದ್ದಾನೆ ಹಿಂದಗಡೆ, ಅಟ್ಲೀಸ್ಟ್ ನಾನು ಸಜೆಷನ್ ತೊಗೊಳ್ತೀನಿ. ವಾಟ್ ಐ ಕ್ಯಾನ್ ಡೂ, ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಗಜಕೇಸರಿ ಯೋಗ. ಸ್ವಲ್ಪ ಬಲ ಬರುತ್ತೆ. ಗಜ ಮತ್ತು ಕೇಸರಿಯ ಯೋಗ ಅದು. ಆನೆ ಮತ್ತು ಸಿಂಹದ ಬಲ ಬಂದಾಗ ಏನೇ ಬಂದರೂ ನಾನು ಅಫ್ಕೋರ್ಸ್ ನಾನು ಎದುರಿಸ್ತೀನಿ ಅಂತಕ್ಕಂಥ ಬಲ ಇರುತ್ತೆ. 10ರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ. ನಾನು ಏನು ಬಂದರೂ ನನಗೆ ಯೋಗ ಇದೆಯಾ? ಆ ಗಜಕೇಸರಿ ಯೋಗ ಹೇಳ್ತಾರಲ್ಲ, ಗಜಕೇಸರಿ ಯೋಗ ಬಂದು ನನಗೆ ಆ ಗಜಕೇಸರಿ ಯೋಗದಿಂದ ಬಲದಿಂದ ನಾನು ಏನು ಬೇಕಾದರೂ ಮಾಡ್ತೀನಿ. ಆನೆ ಬಲ ಇದೆ, ಸಿಂಹದ ಬಲ ಇದೆ, ಎದುರಿಸ್ತೀನಿ. ಆನೆ ಬಲ ದೂಗ್ತೀನಿ. ಇದೇ ತತ್ವ ಸ್ನೇಹಿತರೆ. ಸೊ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ವಿಚಾರಗಳಲ್ಲ. ಗುರುಬಲ ಹೋಯ್ತು ಅನ್ನಕ್ಕಂತಕ್ಕಂಥವ್ರಿಗೆ ಏನು ಭಯ ಬೀಳಬೇಡಿ. ವೃಷಭರಾಶಿ ಯಾಕೆ ಕೆಲವೊಂದು ವಿಚಾರಗಳನ್ನು ನೋಡಬೇಕು ಅಂದರೆ ನಿಮಗೆ ಕೂಲಂಕುಷವಾಗಿ ತಿಳಿಸ್ಬೇಕು. ಈಗ ವೃಷಭರಾಶಿಗೆ ಗುರುಬಲ ಹೋಗ್ತದೆ. ಏನು ತಪ್ಪು ಮಾಡಿದ್ರು ನೋಡಿ, ಅಲ್ಲೇ ಹೇಳೋದು ವೃಷಭರಾಶಿಯವರು ಏನೇ ತಪ್ಪು ಮಾಡಿದ್ರು ಅದು ನಡೆದೋಗ್ತಿತ್ತು. ಗುರುಬಲ ಇತ್ತು, ಬಟ್ ಗುರುಬಲ ಕಳ್ಕೊಳ್ಳುತ್ತೆ. ಇಲ್ಲಿ ನೀವು ಎಚ್ಚರಿಕೊಳ್ತಕ್ಕಂಥ ಸಮಯ, ದ ರೈಸಿಂಗ್ ಪೀರಿಯಡ್, ಏನು ಎಚ್ಚರಿಕೆ ಆಗ್ತಕ್ಕಂಥ ಸಮಯ. ನಾನು ಏನು ಮಾಡಿದ್ರು ಜನಗಳು ಮನ್ನಣೆ ಸಿಗ್ತಿತ್ತು. ಗುರುಬಲ ಇದ್ದರೆ ಇದೇ ಸಿಗೋದು ನಿಮಗೆ. ಬಲ ಸಿಗ್ತಿತ್ತು. ಅಫ್ಕೋರ್ಸ್ ವೃಷಭರಾಶಿ ಧನಸ್ಥಾನದಲ್ಲಿತ್ತ, ಏನೇ ಒಂದು ಮಾಡಿದ್ರು ಕೂಡ ನಡೀತಾ ಇತ್ತು. ಬಟ್ ವೃಷಭರಾಶಿ ಗುರುಬಲ ಕಳ್ಕೊಳ್ತೀರಾ. ಅನ್ನೆಸಸರಿ ತಪ್ಪು ಮಾಡಿದ್ರೆ 200% ಸಮಸ್ಯೆಗಳು ಬಂದೇ ಬರುತ್ತೆ. ಇದನ್ನು ತಾವು ತಲೆಯಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಸಿಂಹರಾಶಿ, ನನ್ನ ಗಾಂಭೀರ್ಯ ಎಲ್ಲ ಇತ್ತು, ಗುರುಬಲ ಇತ್ತು, 12ರ ಸ್ಥಾನಕ್ಕೆ ಬರುತ್ತೆ. ಜಂಬ ಮಾಡದೆ ಬೀಳುತ್ತೆ ಅದೇ. ಇದೇ ಗುರುಬಲ, ಇದೇ ಗುರುಬಲ. ಧನುರಾಶಿಗೂ ಅಷ್ಟೇ. ಮ್ಯಾಕ್ಸಿಮಮ್ ಸಪ್ತಮದಲ್ಲಿತ್ತು, ಒಂದು ರೀತಿಯಾಗಿ ಬಲನೂ ಕೂಡ ಇತ್ತು. ಈಗ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ, ಗುರುಬಲ ಕಳ್ಕೊಳ್ತೀರ. ಅಫ್ಕೋರ್ಸ್ ಕಳ್ಕೊಳ್ತೀರಾ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ನಿಮಗೆ ನಾನು ತಿಳಿಸ್ತಕ್ಕಂಥ ವಿಚಾರ, ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಧರ್ಮ ಮಾರ್ಗದಲ್ಲಿದ್ದು ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಶುಭವಿದ್ದರೆ ದೆರ್ ಈಸ್ ನೋ ಅವಶ್ಯಕತೆ ಗುರುಬಲ. ಅವಶ್ಯಕತೆ ಬೇಡ ನಿಮಗೆ. ಯಾಕೆಂದರೆ ಮನಸ್ಸಲ್ಲಿ ತಪ್ಪು ಮಾಡಿದರೆ ಮನಸ್ಸೇ ಭಯ ಹೇಳ್ತಾ ಇರುತ್ತೆ. ತಪ್ಪು ಮಾಡಿದ್ಯಪ್ಪ ಯಾವಾಗ ಏನಾಗುತ್ತೋ ತಗೊಂಡು ತಪ್ಪು ಮಾಡಿದ್ದೀನಿ. ತಪ್ಪೇ ಮಾಡಿಲ್ಲ ಅಂದರೆ ವಾಟ್ ಈಸ್ ದ ರೀಸನ್? ಭಗವಂತನಿಗೆ ಸವಾಲಾಗ್ಬೋದು. ಭಗವಂತನಿಗೆ ಸವಾಲಾಗ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿರ್ತದೆ. ಅದೇ ತಪ್ಪು ಮಾಡಿದ್ದಾಗ ಸಣ್ಣ ಮಕ್ಕಳಿಗೂ ಎದುರ್ಕೋಬೇಕಾಗುತ್ತೆ. ಈಸ್ ಇಟ್ ದ ರೈಟ್? ಇದೇ ಗುರುಬಲದ ತತ್ವ. ಕುಂಭರಾಶಿಯವರು ಗುರುಬಲ ಹೋಗ್ತಿದೆ, ನೆವರ್ ಡೂ ನಥಿಂಗ್ ಟು ವರಿ. ಏನೂ ಹೋಗ್ತದೆ ಕೇಳಿಸ್ಕೊಬೇಡಿ. ಅಫ್ಕೋರ್ಸ್ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯ. ನಿಮಗೆ ಎಕ್ಸ್ಪೆಷಲಿ ಇದೊಂದು ತಿಳಿಸ್ಬೇಕು ಅಂತಕ್ಕಂಥದ್ದು ವಿಚಾರಕ್ಕೆ ತಿಳಿಸ್ತಿದ್ದೇನೆ. ನೋಡಿ, ಇಷ್ಟು ಬಲದ ಸಂಕೇತ. ಗುರುಬಲ ಹೋಯ್ತು ಅಂದರೆ ಏನಾಗ್ತದೆ? ಎಚ್ಚೆತ್ಕೊಂಡ್ರೆ ಸಾಕು, ಏನು ಮಾಡಿಬಿಡಿ. ಗುರು ಬಲ ಬರಬೇಕು ಅಂದರೆ ಏನು ಮಾಡ್ತೀನಿ? ರಾಶಿಯವರಿಗೆ ಮೊದಲನೇದಾಗಿ ನೋಡಿ, ಇಂಪಾರ್ಟೆಂಟಾಗಿ ವೃಷಭರಾಶಿ, ಅದೇ ರೀತಿಯಾಗಿ ಸಿಂಹರಾಶಿ, ಅದೇ ರೀತಿಯಾಗಿ ಧನುರಾಶಿ, ಅದೇ ರೀತಿಯಾಗಿ ಕುಂಭರಾಶಿ. ವೃಷಭ, ಸಿಂಹ, ಧನುರ್ ಹಾಗೆ ಕುಂಭ, 4 ರಾಶಿಗಳು ಗುರುಬಲ ಕಳ್ಕೊಳ್ತಿದ್ದೀರ. ಅಫ್ಕೋರ್ಸ್ ಗುರು ಬಲ ಬರಬೇಕು ಅಂದರೆ ಏನು ಮಾಡಬೇಕು? ಜಸ್ಟ್ ಚಾಂಟ್ ಮಂತ್ರವನ್ನು ಜಪವನ್ನು ಮಾಡಿ. ವೃದ್ಧರಿಗೆ, ವಯೋವೃದ್ಧರಿಗೆ, ವಯಸ್ಸು ಆಗಿರ್ತಕ್ಕಂಥವ್ರಿಗೆ, ಹಾಗೆ ಧರ್ಮಕ್ಷೇತ್ರಗಳಿಗೆ, ಎಲ್ಲಿ ದಾಸೋಹ, ಅನ್ನದಾಸೋಹ, ಪುಣ್ಯ ನಿತ್ಯ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂಥ
ಆ ಒಂದು ಧರ್ಮ ಕ್ಷೇತ್ರಗಳಲ್ಲಿ ನಿಜವಾಗ್ಲೂ ದಾನವನ್ನು ಮಾಡಿ. ಧನಕಾರಕ ದುಡ್ಡು ಕೊಡಿ ನಿಮ್ಮ ಕೈಲಾದಷ್ಟು. ಅದೇ ರೀತಿಯಾಗಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಬರ್ಕೊಳ್ಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಪ್ರತಿನಿತ್ಯ 108 ಬಾರಿ ಜಪವನ್ನು ಮಾಡಿ. ಬರ ಆಟೋಮೆಟಿಕ್ಕಾಗಿ ಬರುತ್ತೆ, ಓರ ಇರುತ್ತೆ. ಇದು ಬೀಜಾಕ್ಷರಿಯ ಮಂತ್ರ. ನೀವು ಹೇಗೆ ಹೇಳ್ತೀರಾ ಗಿಡ ಮೊಳಕೆ ಬಂದು 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 ಎಮ್ಮರವಾಗಿ ಬೆಳೀತದೆ. ಯಾರೂ ತಲೆ ಕೆಡಿಸ್ಕೋಬೇಡಿ. ಅಫ್ಕೋರ್ಸ್ ಬಲವಿಲ್ಲದ ಕಾರಣ ನೀವು ಸ್ವಲ್ಪ ಮಟ್ಟಿಗೆ ಯೋಚನೆಗಳನ್ನು ಮಾಡಬೇಕಷ್ಟೆ. ವೃಷಭ ರಾಶಿ ನೋಡಿ, ಶನಿಯ ದೃಷ್ಟಿ ವೃಷಭ ರಾಶಿಗೆ ಬಿದ್ದಿದೆ, ತೃತೀಯ ದೃಷ್ಟಿ. ಏನಾದರೂ ಸಮಸ್ಯೆಗಳನ್ನು ಮಾಡಿತ್ತಾ ಅಲ್ಲಿ ವಧೆ ಬಿದ್ದೇ ಬೀಳುತ್ತೆ. ಹಾಗೆ ಸಿಂಹರಾಶಿ ಅಷ್ಟಮ ಶನಿ, ಏನಾದರೂ ತಪ್ಪು ಮಾಡಿದ್ರಾ 200% ಹೆಸರು ಕೀರ್ತಿ ಮೇಲೆ ವಧೆ ಬಿದ್ದೇ ಬೀಳುತ್ತೆ. 200%. ಯಾಕೆಂದರೆ ಗುರು ಬಲ ಕಳ್ಕೊಳ್ತೀರಾ. ತಪ್ಪು ಮಾಡಿಲ್ಲ ಅಂದರೆ ದೇರ್ ಇಸ್ ನೋ ಅವಶ್ಯಕತೆನೇ ಬೇಡ. ಕುಂಭರಾಶಿ, ನೀವು ಕೂಡ ಯಾರಿಗಾದರೂ ಮೋಸ ಮಾಡಿದ್ರಾ? ಪಂಚಮದಲ್ಲಿ ಗುರು ಇತ್ತು, ಬಲ ಇತ್ತು, 2 ಮತ್ತು 11ರ ಅಧಿಪತಿ. ಯಾರಿಗಾದರೂ ಮೋಸ ಮಾಡಿದ್ರಾ? ಅಫ್ಕೋರ್ಸ್ 6ರ ಸ್ಥಾನ ನಿಮಗೆ ಬಲವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳಲ್ಲಿ ಭಯ ಬೀಳ್ತರಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. 6ರ ಸ್ಥಾನ ಸಾಲ ಸೂಲದ ಸ್ಥಾನ, ರೋಗಸ್ಥಾನ. ಧರ್ಮ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂಥ ಕುಂಭರಾಶಿಯವರಾಗಿರಬಹುದು. ಏನಾದರೂ ನೀವು ನಾನು 100% ಐ ಆಮ್ ಪ್ಯೂರ್ಲಿ ಗುಡ್, ಖಂಡಿತವಾಗಿ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ, ಅಫ್ಕೋರ್ಸ್ ನನಗೆ ಯಾವುದೇ ಆದಂಥ ಭಯವಿಲ್ಲ, ನೆವರ್. ಖಂಡಿತ ಎದುರುಬೇಡಿ. ಅಫ್ಕೋರ್ಸ್ ಧನುರಾಶಿಯವರಷ್ಟೇ, ಅಯ್ಯಯ್ಯೋ ಸಮಸ್ಯೆಗಳಾಗಿತ್ತು, 100% ಹೆಂಗೋ ನನಗೆ ಒಂದು ಬಲ ಇತ್ತು, ಗಜಕೇಸರಿ ಯೋಗ, ನೇರವಾಗಿ ಗುರುವಿನ ದೃಷ್ಟಿ ಇತ್ತು, ಅಷ್ಟಮ ಸ್ಥಾನಕ್ಕೆ ಹೋತಲ್ಪ, ಏನಪ್ಪ ಆಯಿತು. ಧನುರಾಶಿಯವರಷ್ಟೇ, ಒಂದು ತಿಳ್ಕೊಳ್ಳಿ, ನೀವೇನಾದರೂ ಭೂಮಿಯ ವಿಚಾರದಲ್ಲೇ ಆಗಿರ್ಬೋದು, ಆದರೆ ಮನೆಯ ವಿಚಾರದಲ್ಲೇ ಆಗಿರ್ಬೋದು, ಆಸ್ತಿಯ ವಿಚಾರದಲ್ಲೇ ಆಗಿರ್ಬೋದು, ಮೋಸ ಏನಾದರೂ ಮಾಡಿದರೆ ನಿಮಗೆ 100% ವಧೆ ಬಿದ್ದೇ ಬೀಳುತ್ತೆ. ಬಟ್ ನಾನು ಏನೂ ಮಾಡಿಲ್ಲ, ಅಫ್ಕೋರ್ಸ್ ಒಳ್ಳೆಯದಿದೆ ಅಂದರೆ ಆಸ್ತಿ ಖರೀದಿ ಯೋಗ ಬರ್ತದೆ ಧನುರಾಶಿಯವ್ರಿಗೆ. ನಾನೇನೂ ತಪ್ಪು ಮಾಡಿಲ್ಲ ಅಂದಾಗ ಅದೇ ಏನಾದರೂ ತಪ್ಪು ಮಾಡಿದ್ದೀರಾ ಅಂದರೆ ಅದೇ ಆಸ್ತಿಯನ್ನು ಕಳ್ಕೊಳ್ತೀರಾ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಗುರುಬಲ ಇಲ್ಲದ್ದು. 100% ನಥಿಂಗ್ ಟು ವರಿ. ಇದನ್ನು ಅದಕ್ಕೋಸ್ಕರ ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗುತ್ತೆ. ಗುರು ಬಲ ಬರ್ತಕ್ಕಂಥ ರಾಶಿಗಳು, ನೀಗಾಗಿ ಮಿಥುನ ರಾಶಿಯವ್ರಿಗೆ ಹೇಳಿದೆ, ಸಂಕಷ್ಟಗಳಿತ್ತು, ಸಂಕಷ್ಟದಿಂದ ಕೂಡಿದ್ದೆ ನಾನು, ಕಾರ್ಯಗಳಲ್ಲಿ ಜಯ ಸಿಗ್ತಾ ಇರಲಿಲ್ಲ, ಹಣಕಾಸಿನಲ್ಲಿ ಸಮಸ್ಯೆ ಇತ್ತು. ಗುರುಬಲ ಬರುತ್ತೆ, ತಲೆ ಕೆಡಿಸ್ಕೊಬೇಡಪ್ಪ. ಅಟ್ಲೀಸ್ಟ್ ನಿನಗೆ ಯಾವುದಾದ್ರೂ ಒಂದು ಮಾರ್ಗದಿಂದ ಆದರೂ ಕೂಡ ನಾನು ನಿನಗೆ ಖಂಡಿತ ಕೊಡ್ತೀನಿ. ಇಲ್ಲ ಕೆಲಸದಿಂದ, ಇಲ್ಲ ಸಂಗಾತಿಯಿಂದ, ಇಲ್ಲ ಯಾವುದೋ ಪಾರ್ಟ್ನರ್ಸಿಂದ ನಾನು ಕೊಡ್ತೀನಿ. ಅದೇ ಬಲ, ಅದನ್ನೇ ಬಲ ಅನ್ನೋದು. ಕನ್ಯಾ ರಾಶಿಯವ್ರಿಗೆ ಶತ್ರು ಭಯ, ಮತ್ತೊಂದು ಭಯ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು, ಏನಾದರೂ ಅಪವಾದಗಳು ಬರ್ತಾ ಇತ್ತು. ಸಪ್ತಮದಲ್ಲಿ ಶನಿ, ನಿನಗೆ ಅಪವಾದಗಳು, ನಾನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೂ ಕೂಡ ಈಗ ಮುಚ್ಚಾಕೊಳ್ತಕ್ಕಂಥ ಕೆಲಸ ಬಂದ್ಬಿಡುತ್ತೆ ಕನ್ಯಾ ರಾಶಿಯವ್ರಿಗೆ. ಇವನ್ ತಪ್ಪೇ ಮಾಡಿದರೆ ಅದನ್ನೇ ಬಲ. ಗುರುಬಲ ಬಂತು ನಿನಗೆ, ಅಟ್ಲೀಸ್ಟ್ ಏನೇ ತಪ್ಪು ಮಾಡಿದರೂ ಮುಚ್ಕೊಳ್ಳುತ್ತೆ. ಮತ್ತು ಗುರುಬಲ ಹೋಯ್ತಾ ತಿರ್ಗದೇ ಎದ್ದೇಳುತ್ತೆ. ಸೊ ಬಲ ಬಂದಾಗ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಗುರು ಬಲ ಬಂದಿದೆ, ಗುರು ಆಶೀರ್ವಾದ ಸಿಗ್ತಿದೆ, ಮಾಡು ಒಳ್ಳೆ ಕಾರ್ಯ, 200% ಸಕ್ಸಸ್ ರೇಟ್ ಸಿಗುತ್ತೆ. ನಿಮಗೆ ಇಂಥ ಮಾಹಿತಿಗಳನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಕ್ಯಾನ್ ಟೆಲ್ ಗುರುಬಲ ಬಂದಿದೆ ಅಷ್ಟೈಶ್ವರ್ಯ ಬರುತ್ತೆ ಅನ್ನೋದಕ್ಕಿಂತ ಇಲ್ಲಿ ಬಲ ಮತ್ತು ಬಲವಿಲ್ಲದ್ದು ಏನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ವೃಶ್ಚಿಕ ರಾಶಿ, ಕಾರ್ಯದಲ್ಲಿ ಭಂಗ ಅಥವಾ ಯಾವ ಕೆಲಸನೂ ಸರಿಯಾಗಿ ಆಗ್ತಿರಲಿಲ್ಲ, ಏನಾದರೂ ಮಾಡೋಕ್ಕೆ ಹೋದರೆ ಹಣಕಾಸಿನ ಸಮಸ್ಯೆ ಬರ್ತಾಯಿತ್ತು. ಬಟ್ ಗುರು ಬಲ ಬಂದಿದೆ, ಧಾರ್ಮಿಕವಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳಿ, ಒಳ್ಳೆ ಕಾರ್ಯಗಳನ್ನು ಮಾಡಿ. ಅಫ್ಕೋರ್ಸ್ ಆ ಬಲದಿಂದ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ 10ರ ಸ್ಥಾನಕ್ಕೆ ಗುರು ಬರುತ್ತೆ. ನೆಕ್ಸ್ಟ್ 200% ಅದ್ಭುತವಾಗಿರ್ತಕ್ಕಂಥ ಫಲ ಬರುತ್ತೆ. ಇದೇ ಗುರುಬಲದ ತತ್ವ. ಮೀನರಾಶಿ, ಅನೇಕ ಸಂಕಷ್ಟಗಳು ಕಾಡ್ತಾ ಇತ್ತು. ರಾಹು ಕೂಡ
ವ್ಯಯಸ್ಥಾನದಲ್ಲಿದ್ದ, ಲಗ್ನದಲ್ಲಿ ಶನಿ ಇದ್ದ, ಕಾರ್ಯದಲ್ಲಿ ಭಾಳ ನಿಧಾನ ಆಗ್ತಿತ್ತು, ಏನೇ ಭಯದ ವಾತಾವರಣ ಇತ್ತು, ಏನು ಮಾಡಿದ್ರೂ ಕೂಡ ನಷ್ಟ ಆಗ್ತಿತ್ತು ಗುರುಗಳೇ ಅಂತಕ್ಕಂಥ ಮೀನರಾಶಿಯವರಾಗಿರ್ಬೋದು. ಗುರುಬಲ ಬಂದಿದೆ, ದೃಷ್ಟಿ ಬೀರುತ್ತೆ, 9ರ ದೃಷ್ಟಿ ನೇರವಾಗಿ ಮೀನರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ಪಂಚಮದಿಂದ. ಮಕ್ಕಳಿಂದ ಶುಭ, ಸ್ನೇಹಿತರಿಂದ ಶುಭ, ಆರೋಗ್ಯದಲ್ಲಿ ವಿಶೇಷ, ಖಂಡಿತವಾಗಿ ಶುಭ ಫಲ. ಇದೇ ಗುರುಬಲವಿಲ್ಲದ್ದು. ಸ್ನೇಹಿತರೆ, ಖಂಡಿತವಾಗಿ ನಿಮಗೆ ಬಲ ಬಂದಾಗ ಉತ್ತಮ ಕಾರ್ಯಗಳನ್ನು ಮಾಡಿ, ಬಲ ಹೋದಾಗಲೂ ಕೂಡ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ಕೊಳ್ಳಿ. ಇದೇ ಗುರುಬಲವಿಲ್ಲದ ಕಾರ್ಯಕ್ರಮ ನಿಮಗೋಸ್ಕರ ತಿಳಿಸಿದ್ದೇನೆ. 200% ಯಾರು ಬಲವಿಲ್ಲವೋ ಈ ಸರಳವಾಗಿರ್ತಕ್ಕಂಥ ಒಂದು ವಿಧಾನವನ್ನು ತಿಳಿಸ್ಕೊಡಿ. ಹಾಗೆ ಗುರುಗಳೇ, ಗಜಕೇಸರಿ ಯೋಗ ಅಂತ ಹೇಳಿದ್ರಿ. ಈ ಗಜಕೇಸರಿ ಯೋಗದಿಂದ ಶಕ್ತಿ ಇರುತ್ತೆ, ನಥಿಂಗ್ ಟು ವರಿ. ಉತ್ತಮ ಕಾರ್ಯಗಳಿಗೆ ಪ್ರೇರೇಪಣೆಯನ್ನು ಮಾಡಿಕೊಳ್ಳಿ. ಈ ಶಕ್ತಿಯನ್ನು, ಬಲವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಇದೇ ಗುರುಬಲದ ಕಾರ್ಯಕ್ರಮ. ಖಂಡಿತವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.